ಏಷ್ಯಾದ ಅತಿ ದೊಡ್ಡ ಸರ್ವ ಋತು ಮೀನುಗಾರಿಕಾ ಬಂದರು ಮಲ್ಪೆಯಲ್ಲಿದೆ. ಇಲ್ಲಿ 3 ಹಂತಗಳಲ್ಲಿ ಮೀನುಗಾರಿಕಾ ಬೋಟ್ ನಿಲ್ಲಿಸಲು ಅವಕಾಶ ಇದೆ. ಆದರೆ ಮಳೆಗಾಲ ಬಂತು ಅಂದರೆ ಬೋಟ್ಗಳು ಲಂಗರು ಹಾಕೋದಿಕ್ಕೆ ಸ್ಥಳನೇ ಇಲ್ಲ. 4ನೇ ಹಂತದ ಬಂದರು ಅಭಿವೃದ್ಧಿಗೆ ಬೇಡಿಕೆ ಇಟ್ಟು ದಶಕಗಳೇ ಕಳೆದಿದೆ. ಬಂದರು ಅಭಿವೃದ್ಧಿ ಮಾಡಿಕೊಡಿ ಅಂತ ಮಳೆಗಾಲದಲ್ಲಿ ಮೀನುಗಾರರು ಬೇಡಿಕೆ ಇಟ್ಟು ಸಾಕಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಶಶಿಧರ್ ಮಾಸ್ತಿಬೈಲು ಅಲ್ಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ. ಮೀನುಗಾರಿಕೆ ಅನ್ನುವಂಥದ್ದು ಕರಾವಳಿಯ ಆರ್ಥಿಕತೆಯ ಜೀವಾಳ. ಪ್ರತಿ ವರ್ಷ ಕೂಡ ಯಾಂತ್ರೀಕೃತ ಬೋಟುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಮೀನಿನ ಸಮೃದ್ಧಿ ಇಲ್ಲ ಅಂತ ಹೇಳಿದರೂ ಕೂಡ ಇದನ್ನೊಂದು ಉದ್ಯಮವಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ನಡೆಯುವಂಥದ್ದು ಸಾವಿರಾರು ಕೋಟಿಯ ವ್ಯವಹಾರ. ನಾನಿಲ್ಲಿ ಬಂದರು ಪ್ರದೇಶವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಈಗ ಇನ್ನೂ ಮಳೆಗಾಲ ಆರಂಭ ಆಗಿಲ್ಲ, ಮಳೆ ಬರ್ತಾ ಇದೆ ಅಷ್ಟೇ. ಈಗಾಗಲೇ ಬಂದು ಲಂಗರು ಹಾಕಿರುವಂಥ ಬೋಟುಗಳನ್ನು ನೋಡಿ, ರಾಶಿ ಬೋಟುಗಳು ಬಂದು ನಿಂತಿದ್ದಾವೆ. 1800ರಿಂದ 2000ದಷ್ಟು ಬೋಟುಗಳು ಬಂದು ನಿಲ್ತಾವೆ ಅನ್ನುವಂಥದ್ದು ಮಾಹಿತಿ. ಕೇವಲ ಈ ಭಾಗದ ಕರಾವಳಿಯಿಂದ ಮಾತ್ರ ಅಲ್ಲ, ಕೆಲವೊಮ್ಮೆ ಏರುಪೇರಾದಾಗ ಚಂಡಮಾರುತ ಬಂದಾಗ ಬೇರೆ ಬೇರೆ ರಾಜ್ಯಗಳ ಬೋಟುಗಳು ಕೂಡ ಆ ಒಂದು ಆಶ್ರಯವನ್ನು ಅರಸಿ ಬರುವಂಥದ್ದಿದೆ. ಮೀನುಗಾರಿಕೆ ಮುಗಿಸಿ ಬರುವಂಥ ದೊಡ್ಡ ದೊಡ್ಡ ಯಾಂತ್ರಿಕತ ಬೋಟುಗಳನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಒಟ್ಟು 3 ಹಂತಗಳಲ್ಲಿ ಬೋಟುಗಳನ್ನು ನಿಲ್ಲಿಸಲಾಗುತ್ತೆ. ಇದೀಗ 4ನೇ ಹಂತದ ಬೋಟು ಲಂಗರು ಹಾಕುವ ಜಾಗ ಬೇಕು, ಜಟ್ಟಿ ನಿರ್ಮಾಣ ಮಾಡಬೇಕು ಅನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇದೆ. ನಮಗಲ್ಲಿ ದೊಡ್ಡ ಶೆಡ್ ಕಾಣ್ತಾ ಇದೆ ನೋಡಿ, ಅದು ಟೆಬ್ಮಾ ಶಿಪ್ ಯಾರ್ಡ್, ಅಂದರೆ ಈಗ ಅದು ಕೊಚ್ಚಿನ್ ಶಿಪ್ ಯಾರ್ಡ್ ಆಗಿದೆ. ಅದು ಅದರ ಆಸುಪಾಸು ನಮಗೆ 1ನೇ ಹಂತದ ಬೋಟು ನಿಲುಗಡೆಯ ಸ್ಥಳ ಕಂಡು ಬಂದರೆ, ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದರೆ 2ನೇ ಹಂತದ ಬೋಟು ನಿಲುಗಡೆಯ ಸ್ಥಳ ಆಗಿರುತ್ತೆ. ಪ್ರತಿಯೊಂದು ಸ್ಥಳದಲ್ಲೂ ಕೂಡ 500ರಿಂದ 600 ಬೋಟುಗಳು ನಿಲ್ಲುತ್ತೆ. ಮತ್ತು ಬಹಳ ಸಮೀಪದಿಂದ ನಾವು ನೋಡಬಹುದಾದ 3ನೇ ಹಂತದ ಸ್ಥಳ ಏನು ನೋಡ್ತಾ ಇದ್ದೇವೆ, ಇಲ್ಲೂ ಕೂಡ ಸಾಕಷ್ಟು ಬೋಟುಗಳು ಲಂಗರು ಹಾಕಿರುವಂಥದ್ದು, ನಾಡದೋಣಿಗಳನ್ನು ಇಟ್ಟಿರುವಂಥದ್ದು, ಬೋಟುಗಳ ರಿಪೇರಿ ಕಾರ್ಯಗಳನ್ನು ನಡೆಸ್ತಾ ಇರುವಂಥದ್ದು ಎಲ್ಲ ನಮಗೆ ಕಂಡು ಬರ್ತಾ ಇದೆ. ಇವಿಷ್ಟು ಕೂಡ ಈಗ ಇರುವಂಥದ್ದು. ಅಂದರೆ 3 ಹಂತದ ಕಾಮಗಾರಿ ಪೂರ್ಣಗೊಂಡು ಸುಮಾರು 1500ರಿಂದ 800 ಬೋಟುಗಳು ನಿಲ್ಲುವುದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಮತ್ತು ಈಗ ಬೇಡಿಕೆ ಇರುವಂಥದ್ದು 4ನೇ ಹಂತದ ಅಭಿವೃದ್ಧಿ ಆಗಬೇಕು ಅಂತ. ಅಂದರೆ ಇನ್ನೂ 100-200ರಷ್ಟು ಹೊಸ ಯಾಂತ್ರೀಕೃತ ಬೋಟುಗಳು ಬರುವಂಥದ್ದಿದೆ. ಸೊ ಅಂಥ ಸಂದರ್ಭದಲ್ಲಿ ನಾವು ನಿಂತ ಸೇತುವೆ ಇನ್ನೊಂದು ಮಗ್ಗುಲಲ್ಲಿ ಸಣ್ಣ ಪುಟ್ಟ ದೋಣಿಗಳನ್ನು ನಿಲ್ಲಿಸಿದ್ದಾರೆ ನೋಡಿ. ಇಲ್ಲಿ 4ನೇ ಹಂತದ ಬೋಟು ನಿಲುಗಡೆಗೆ ಸ್ಥಳವನ್ನು ಮಾಡಿಕೊಡಬೇಕು ಅನ್ನುವಂಥದ್ದು ಸರ್ಕಾರದ ಮುಂದೆ ಮೀನುಗಾರರು ಇಟ್ಟಿರುವಂಥ ಬೇಡಿಕೆ. ಯಾಕಂದರೆ ಪ್ರತಿ ವರ್ಷ 100-200 ಯಾಂತ್ರೀಕೃತ ಬೋಟುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಬೋಟುಗಳು ಲಂಗರು ಹಾಕುವುದಕ್ಕೆ, ಅಂದರೆ ಮಳೆಗಾಲದಲ್ಲಿ ಬೋಟುಗಳನ್ನು ನಿಲ್ಲಿಸೋದಕ್ಕೆ ಸಾಕಷ್ಟು ಜಾಗ ಬೇಕಾಗುತ್ತೆ. ಸೊ ಈ 4ನೇ ಹಂತದಲ್ಲಿ ಈ ಒಂದು ಸ್ಥಳವನ್ನು ಬಳಸಿಕೊಳ್ಳಬೇಕು ಅನ್ನುವಂಥದ್ದು ಸರ್ಕಾರಕ್ಕೆ ಕೊಟ್ಟಿರುವಂಥ ಸಲಹೆ. ಯಾಕಂತಂದರೆ ಈಗ ಇರುವ ಜಾಗವನ್ನೇ ಬಳಸ್ಕೊಳ್ತಾರೆ ಅಂತೇಳಿ ಆದರೆ ಮಳೆಗಾಲದಲ್ಲಿ ಗಾಳಿ ಬರುತ್ತೆ ಅಥವಾ ಸಮುದ್ರದಲ್ಲಿ ಚಂಡಮಾರುತಗಳು ಬಂದಾಗ ಹಿನ್ನೀರಿನ ಮೇಲೆ ಇದನ್ನು ನಿಲ್ಲಿಸೋದ್ರಿಂದ ಬೋಟು ತಾಗಿ ಒಂದು ಸಂಘರ್ಷ ಉಂಟಾಗಿ ಹಾನಿಯಾಗುವಂಥ ಅಪಾಯವೇ ಹೆಚ್ಚು. ಒಂದೇನೋ ಅವಘಡ ಆಯಿತು ಅಂದರೆ ಬೋಟುಗಳೇ ಸುಟ್ಟು ಹೋದಂಥ ಉದಾಹರಣೆಗಳು ಕೂಡ ದಶಕಗಳ ಹಿಂದೆ ಇದೆ. ಸೊ ಈ ಎಲ್ಲ ಹಂತವನ್ನು ನೋಡಿದಾಗ ಮಳೆಗಾಲದಲ್ಲಿ ಲಂಗರು ಹಾಕುವುದಕ್ಕೆ ಹೆಚ್ಚಿನ ಸ್ಥಳ ಬೇಕು ಅನ್ನುವಂಥ ದೃಷ್ಟಿಯಿಂದ 4ನೇ ಹಂತದಲ್ಲಿ ಈ ಒಂದು ಸ್ಥಳವನ್ನು ಬಳಸ್ಕೊಳ್ಬೇಕು ಅನ್ನುವಂಥ ಕಲ್ಪನೆ ಇದೆ. ಸೊ ಸರ್ಕಾರ ಅದಕ್ಕೆ ಸ್ಪಂದಿಸಬೇಕಾಗುತ್ತೆ, 100 ಕೋಟಿ ಹಣ ಬೇಕಾಗುತ್ತೆ. ಸೊ ಆದಷ್ಟು ಬೇಗ ಸರ್ಕಾರ ಈ ಒಂದು 4ನೇ ಹಂತದ ಬಂದರು ಅಭಿವೃದ್ಧಿಗೆ ಅವಕಾಶವನ್ನು ಮಾಡಿಕೊಟ್ರೆ ಕರಾವಳಿಯ ಮೀನುಗಾರಿಕೆಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಕರಾವಳಿಯಲ್ಲಿ ಮೀನುಗಾರಿಕೆ ಸಮೃದ್ಧಿಯಾಗಿ ಬೆಳೀತು ಅಂತೇಳಿ ಆದರೆ ಒಟ್ಟು ಕರಾವಳಿಯ ಆರ್ಥಿಕತೆ ಅನ್ನುವಂಥದ್ದು ಬಲಗೊಳ್ಳುತ್ತೆ. ಸೊ ಆ ದೃಷ್ಟಿಯಿಂದ ಕೇವಲ ಮೀನುಗಾರರ ಬೇಡಿಕೆ ಅಂತಲ್ಲ, ಇದನ್ನು ಕರಾವಳಿಯ ಬೇಡಿಕೆ ಅಂತ ಸರ್ಕಾರ ಪರಿಗಣಿಸಿ ಮುಂದಿನ ದಿನಗಳಲ್ಲಾದರೂ ಕೂಡ ಈ 4ನೇ ಹಂತದ ಬಂದರು ಅಭಿವೃದ್ಧಿಗೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥದ್ದು ಮೀನುಗಾರರ ಅಭಿಲಾಷೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.